ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ನಡೆಸಿದಂತಹ ಎನ್ಕೌಂಟರ್ನಲ್ಲಿ ಬಡವರು ಬಲಿಯಾದ ಘಟನೆ ಆಕಸ್ಮಿಕ ಅಲ್ಲ, ಅದೊಂದು ಉದ್ದೇಶಪೂರ್ವಕ ಕೊಲೆ ಎಂದು ಉಡುಪಿ ದಕ್ಷಿಣ ಕನ್ನಡ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಅವರು ವಿಧಾನ ಪರಿಷತ್ನಲ್ಲಿ ಗುಡುಗಿದ್ದಾರೆ. ಘಟನೆಯ ಕುರಿತು ಸದನದಲ್ಲಿ ಗಮನ ಸೆಳೆದು ಮಾತನಾಡಿದ ಅವರು, ಮೃತಪಟ್ಟವರ ಕುಟುಂಬಕ್ಕೆ ರೂಪಾಯಿ 10 ಲಕ್ಷ ಪರಿಹಾರ ಕೊಟ್ಟಿದ್ದೇವೆ ಎಂದು ಸಚಿವರು ಹೇಳ್ತಿದ್ದಾರೆ. ಆದರೆ 10 ಲಕ್ಷ ಕೊಟ್ಟ ತಕ್ಷಣ ಆ ಹೋದ ಜೀವ ವಾಪಸ್ ಬರ್ತದೆಯೇ? ಆ ಬಡ ಕುಟುಂಬದ ಆಕ್ರಂದನಕ್ಕೆ ಬೆಲೆ ಇಲ್ಲವೇ? ಮೃತರ ಕುಟುಂಬಕ್ಕೆ ಶಾಶ್ವತ ಪರಿಹಾರ ಹಾಗೂ ಭದ್ರತೆ ಒದಗಿಸುವ ಕೆಲಸವನ್ನು ಸರ್ಕಾರ ತಕ್ಷಣವೇ ಮಾಡಬೇಕು ಎಂದು ಆಗ್ರಹಿಸಿದರು. ಅವರು ಬೇಟೆಯಾಡಲು ಹೋಗಿದ್ರು, ಮಾಂಸ ಸಿಕ್ಕಿದೆ ಎಂದು ಇಟ್ಕೊಳ್ಳೋಣ, ಆದರೆ ಹಾಗೆಂದ ಮಾತ್ರಕ್ಕೆ ನೇರವಾಗಿ ಎದೆಗೆ ಗುಂಡು ಹಾರಿಸಿ ಸಾಯಿಸುವ ಹಕ್ಕು ಅರಣ್ಯ ಇಲಾಖೆಗೆ ಇದೆಯೇ? ಅವರನ್ನು ಬಂಧಿಸಿ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಬಹುದಿತ್ತು, ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸೊಂಟದ ಕೆಳಗೆ ಗುಂಡು ಹಾರಿಸಬಹುದಿತ್ತು. ಆದರೆ ಇದು ಅರಣ್ಯ ಸಿಬ್ಬಂದಿ ಮತ್ತು ಸ್ಥಳೀಯರ ನಡುವಿನ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಉದ್ದೇಶಪೂರ್ವಕ ಹತ್ಯೆ. ತಪ್ಪು ಮಾಡಿದ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕೂಡಲೇ ಪತ್ತೆ ಹಚ್ಚಿ ನೇರವಾಗಿ ಜೈಲಿಗೆ ಕಳುಹಿಸುವ ಕೆಲಸವನ್ನು ಅರಣ್ಯ ಸಚಿವರು ಮಾಡಬೇಕು ಎಂದು ಕಟ್ಟುನಿಟ್ಟಾಗಿ ಒತ್ತಾಯಿಸಿದರು. ಎನ್ಕೌಂಟರ್ ನಡೆದ ಬಳಿಕ ಆಕ್ರೋಶಗೊಂಡ ಜನರು 9 ವಸತಿ ಗೃಹಗಳಿಗೆ ಬೆಂಕಿ ಹಚ್ಚಿದ್ದಾರೆ ಎಂದರೆ ನಮ್ಮ ಗೃಹ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎಷ್ಟು ಕಂಗಾಲಾಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಎಷ್ಟು ಕುಸಿದಿದೆ ಎಂಬುದು ಸ್ಪಷ್ಟವಾಗ್ತದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಹಾಗೂ ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿ ಜೈಲಿಗಟ್ಟಬೇಕು ಎಂದು ಎಂಎಲ್ಸಿ ಕಿಶೋರ್ ಕುಮಾರ್ ಪುತ್ತೂರು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ನಮಗೆ ನೇರವಾಗಿ ಗೊತ್ತಾಗ್ತಿದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗ ಮತ್ತು ಆ ಜನರ ಮಧ್ಯದಲ್ಲಿರ್ತಕ್ಕಂಥ ವೈಷಮ್ಯದಲ್ಲಿ ಅವರನ್ನು ಹತ್ಯೆ ಮಾಡಿದ್ದಾರೆ. ಯಾರು ಹತ್ಯೆ ಮಾಡಿದ್ದಾರೆ ಅವರು ಕ್ರೂರಿಗಳಂತೂ ನಮ್ಮ ಮನಸ್ಸಿಗೆ ಬರ್ತದೆ. ಆ ಕಾರಣಕ್ಕೆ ಈ ರೀತಿಯ ಘಟನೆ ಮರುಕಳಿಸಬಾರದು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವ. ಕೋವಿ ಕೊಡುವಂಥದ್ದು ಪ್ರತಿಯೊಬ್ಬ ರೈತನಿಗೆ ಅವನ ಆತ್ಮರಕ್ಷಣೆ ಜೊತೆಗೆ ಅವನ ಇಡೀ ಬೆಲೆಯನ್ನು ರಕ್ಷಣೆ ಮಾಡಬೇಕಂತ. ನಮ್ಮ ಕಡೆ ಆನೆ ದಾಳಿ, ಹಂದಿ ದಾಳಿ ನಿರಂತರವಾಗಿ ಆಗ್ತಾ ಉಂಟು. ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಿಲ್ಲ. ಇಟಿಎಫ್ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ಸಿಸಿಎಫ್ ಬಂದು ನಿಮ್ಮ ಸಚಿವರ ಹತ್ರ ಬಂದು ಮಾತಾಡಬೇಕಾದ್ರೆ ನೀನೇ ಗಟ್ಟಿದ್ಯಪ್ಪ ನೋಡ್ಕೋ ಅಂತಾರಂತೆ. ಇಲ್ಲ, ಬೆಲೆ ಸರ್ವನಾಶವಾಗಿ ಹೋಗಿದೆ. ನಾನನ್ನೋದು ಈ ಕಾರಣಕ್ಕೆ ಇನ್ನು ಸರಕಾರಿಯಲ್ಲಿ ಆದ್ರೂ ಈ ಕೋವಿಯನ್ನ ನಮ್ಮಲ್ಲಿ 15,000 ರೈತರ ಹತ್ರ ಕೋವಿ ಉಂಟು ಸರ್. 15,000 ರೈತರ ಕೋವಿಯನ್ನು ರಿನ್ಯೂವಲ್ ಮಾಡಿ ಕೊಡ್ಲೇ ಇಲ್ಲ. ರೈತರು ಕಂಗೆಟ್ಟಿದ್ದಾರೆ. ಒಂದ್ ಕಡೆಯಿಂದ ಹಳದಿ ರೋಗ, ಎಲೆಚುಕ್ಕಿ ರೋಗ, ವರುಣನ ಧಾರಾಕಾರ ಮಳೆ ಬಂದ ಕಾರಣಕ್ಕೋಸ್ಕರ ಆಲ್ರೆಡಿ ಇದು ಹೋಗಿದೆ. ಅದ್ರ ಜೊತೆಗೆ ಆನೆ ದಾಳಿಯಿಂದ ಸಂಪೂರ್ಣವಾಗಿ ಕೃಷಿನಾಶ ಆಗಿದೆ. ನಾನು ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯಾಗಿ ರೈತರ ಪರವಾಗಿ ನಿಲ್ಲಬೇಕು. ಅದರ ಜೊತೆಗೆ ಈ ರೀತಿ ಬಡ ಜನರ ಅವರು ದನವನ್ನು ಇಟ್ಕೊಂಡು ಅದರಲ್ಲಿ ಒಂದು ಕೊಟ್ಟಿದ್ದಾರೆ. 14ನೇ ತಾರೀಕು ಅವರು ಹೋಗಿದ್ದಾರೆ. ಮಾರ ದಿವಸ 5 ಗಂಟೆ ತನಕ 4 ಕಿಲೋಮೀಟರ್ ಇರುವಂತದ್ದು ಅರಣ್ಯ ಇಲಾಖೆ ಚೆಕ್ ಪೋಸ್ಟ್ ಮತ್ತೆ ಅವರು ಹೋದ ಜಾಗಕ್ಕೆ 4 ಕಿಲೋಮೀಟರ್ ಅಷ್ಟು ಸಮಯ ಬೇಕಾಗ್ತದೆ. ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿಕೊಂಡು ಡ್ರೋನ್ ಉಪಯೋಗ ಮಾಡಿಕೊಂಡು ನೈಟ್ ವಿಷನ್ ಇರುವಂತಹ ಡ್ರೋನ್ ಉಪಯೋಗ ಮಾಡಿಕೊಂಡು ಅವರನ್ನು ಹುಡುಕುವಂತ ಕೆಲಸ ಮಾಡಬೇಕು. ಇನ್ನೊಂದು ಕಡೆ ಇದು ಏನು ಗನ್ನಲ್ಲಿ ಹೊಡೆದಾಗ ಅದು ಸ್ಪ್ರೆಡ್ ಆಗಿ ಹೋಗಿದೆ. ನಮ್ಮಲ್ಲಿ ಅತ್ಯಾಧುನಿಕ ಇದಿಲ್ವಾ, ಗನ್ ಇಲ್ವಾ, ಆ ಲೈಸೆನ್ಸ್ ಇಲ್ವಾ, ಅವರಿಗೆ ಟ್ರೈನಿಂಗ್ ಕೊಟ್ಟಿಲ್ವಾ, ಅದನ್ನು ಕೂಡ ಮಾಡುವ ಕೆಲಸವನ್ನ ಅರಣ್ಯ ಸಚಿವರು ಮಾಡಬೇಕಂತ ವಿನಂತಿ ಮಾಡ್ತಾ, ದಯವಿಟ್ಟು ಈ ಕುಟುಂಬಕ್ಕೆ ನ್ಯಾಯ ಕೊಡಿ. ಇದು ಕೇವಲ ಆಡಳಿತ ವರ್ಗ ಮತ್ತು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ತಿಕ್ಕಾಟಲ್ಲ, ಇದು ಇಡೀ ಕರ್ನಾಟಕ ರಾಜ್ಯದ ಜನತೆ. ಇವತ್ತು ತಮಿಳುನಾಡಿನಿಂದ ಅವರು ಮುಖ್ಯಮಂತ್ರಿಗಳು ಇದು ಮಾಡಿದ್ದಾರೆ, ಇದು ಹತ್ಯೆ ಮಾಡಿದಂತ. ನಾವು ಹೇಗೆ ಉತ್ತರ ಕೊಡುವಂತ? ನಾವೆಲ್ಲರೂ ಒಗ್ಗಟ್ಟಾಗಿ ಉತ್ತರ ಕೊಡಬೇಕಾದ್ರೆ ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು. ಇಲ್ಲಿ ಯಾರು ಅರಣ್ಯ ಅಧಿಕಾರಿಗಳು ತಪ್ಪು ಮಾಡಿದಾರ ಅವರನ್ನ ಹುಡುಕಿ ಅರಣ್ಯ ಸಚಿವರು ನೀವು ಮನಸ್ಸು ಮಾಡಿದ್ರೆ ಸಾಕು. ನೀವು ತುಂಬಾ ಅನುಭವ ಇದ್ದೀರಿ. ನೀವು ಯಾರು ತಪ್ಪು ನೀವು ನೇರವಾಗಿ ಹೋಗಿ ನೀವು ಅವರನ್ನ ಪ್ರಶ್ನೆ ಮಾಡಿ ಗೊತ್ತಾಗುತ್ತೆ. ಇಲ್ಲ ತಪ್ಪು ಮಾಡಿದ್ದಿದ್ರೆ ನೇರವಾಗಿ ಜೈಲಿಗಟ್ಟುವಂತ ಕೆಲಸ ಮಾಡಬೇಕಂತ ನಾನು ಸಭಾಪತಿಯವರ ಮುಖಾಂತರ ವಿನಂತಿ ಮಾಡ್ತೇನೆ.